ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆಯಾಗಿರುವ ಪಗಾರಿಯಾ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕ್ವಾಲಿಟಿ ವಿದ್ಯಾದಾನ್ CSR ಯೋಜನೆಯಡಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಕಾರ್ಖಾನೆಯ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿ ಮಾತನಾಡಿದರು. ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಬೆಂಬಲ ನೀಡಲು ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಿರ್ದೇಶಕರಾದ ಧೀರಜ್ ಜೈನ್ ಮಾತನಾಡಿ, ಪಗಾರಿಯಾ ಫುಡ್ ಪ್ರಾಡಕ್ಟ್ ಸಂಸ್ಥೆಯು CSR ಯೋಜನೆಯಡಿಯಲ್ಲಿ ಕನಕಪುರ ತಾಲೂಕಿನ ಮುಡೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದಿದ್ದು, ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಪಗಾರಿಯಾ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ 1970ರಲ್ಲಿ ಸಣ್ಣ ದಿನಸಿ ಮತ್ತು ಮಸಾಲೆ ವ್ಯಾಪಾರದಿಂದ ಪ್ರಾರಂಭವಾಗಿ 1998ರಲ್ಲಿ ಕ್ವಾಲಿಟಿ ಎಂಬ ಹೆಸರಿನಲ್ಲಿ ಬ್ರ್ಯಾಂಡ್ ಆರಂಭವಾಗಿ ಇಂದು 75ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದಿದೆ ಎಂದರು. ಈ ಸಂದರ್ಭದಲ್ಲಿ ಮುರಳಿ, ಶೇಖರ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶುಭ ಸಂಜೆ. ಪಗಾರಿಯಾ ಫುಡ್ ಪ್ರಾಡಕ್ಟ್ಸ್ ಕಡೆಯಿಂದ ನಾನು ನಿಮ್ಮ ವೈಭವ್ ಪರ್ವತಿಕರ್. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಕಾರ್ಯಕ್ರಮವನ್ನು ಆರಂಭಿಸಲು ಅನುಮತಿ ಕೋರುತ್ತಿದೆ. ಗೌರವಾನ್ವಿತ ಅತಿಥಿಗಳೇ, ನಮ್ಮ ಸಂಸ್ಥೆಯ ಕೆಲಸಗಾರರೇ, ಪೋಷಕರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು, ಶುಭ ಸಂಜೆ ಮತ್ತು ಹೃತ್ಪೂರ್ವಕ ಸ್ವಾಗತ. ಇಂದು ಪಗಾರಿಯಾ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಕಾರ್ಯಕ್ರಮವಾದ ಕ್ವಾಲಿಟಿ ವಿದ್ಯಾದಾನ್ CSR ಯೋಜನೆ ವಿದ್ಯಾವೇತನ ವಿತರಣಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಕೇವಲ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವಲ್ಲ, ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲ ನೀಡುವ ಒಂದು ಪ್ರಯತ್ನ. ಇದು ಶಿಕ್ಷಣ ಮೂಲಕ ಕನಸುಗಳಿಗೆ ಬೆಂಬಲ ತುಂಬುವ ಒಂದು ಹೆಜ್ಜೆ. ಗಣ್ಯರ ಸ್ವಾಗತ. ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಗಣ್ಯರನ್ನು ಹೃತ್ಪೂರ್ವಕವಾಗಿ ವೇದಿಕೆ ಆಹ್ವಾನಿಸುವ ನನಗೆ ಸಂತೋಷವಾಗುತ್ತದೆ. ನಮ್ಮ ಸಂಸ್ಥೆಯ ಆದರಣೀಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ನರೇಶ್ ಪಗಾರಿಯಾ ಅವರಿಗೆ ದಯವಿಟ್ಟು ವೇದಿಕೆಗೆ ಆಗಮಿಸುವ ಒಂದು ವಿನಂತಿ. ನಮ್ಮ ಸಂಸ್ಥೆಯ ಆದರಣೀಯ ಡೈರೆಕ್ಟರ್ ಶ್ರೀ ಧೀರಜ್ ಜೈನ್ ಅವರು ಇವತ್ತು ಅನುಪಸ್ಥಿತಿಯಲ್ಲಿದ್ದಾರೆ. ನಮ್ಮ ಸಂಸ್ಥೆಯ ಆದರಣೀಯ ಶ್ರೀ ಸಚಿನ್ ಪಗಾರಿಯಾ ಅವರಿಗೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ CFPT NGO ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮುರಳಿ ಅವರಿಗೆ ಹಾಗೂ ವ್ಯವಸ್ಥಾಪಕರಾದ ಶ್ರೀ ಸಂತೋಷ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತಗಳನ್ನು ಕೋರುತ್ತೇವೆ. ಪ್ರಜ್ವಲನ ಕಾರ್ಯಕ್ರಮ. ಜ್ಞಾನ ಎಂಬ ಬೆಳಕು ಜೀವನಕ್ಕೆ ದಿಕ್ಕು ತೋರಿಸುತ್ತದೆ, ಪ್ರಗತಿ ಮತ್ತು ಭವಿಷ್ಯಕ್ಕೆ ಹೊಸ ಆಶಾಕಿರಣವನ್ನು ನೀಡುತ್ತದೆ. ಕಾರ್ಯಕ್ರಮದ ಶುಭಾರಂಭವಾಗಿ ದೀಪ ಪ್ರಜ್ವಲನೆ ನೆರವೇರಿಸಲು ನಮ್ಮ ಗಣ್ಯರನ್ನು ವಿನಂತಿಸುತ್ತಿದ್ದೇನೆ. मुख तो बने बसप्पा सोमशेखर ಮಕ್ಕಳ ಭವಿಷ್ಯವನ್ನು ಇನ್ನಷ್ಟು ಪ್ರಕಾಶಮಾನವಾಗಿಸಲಿ ಎಂದು ಹಾರೈಸೋಣ. ಸಂಸ್ಥೆಯ ಪರಿಚಯ. ಈಗ ನಮ್ಮ ಸಂಸ್ಥೆಯಾದ ಪಗಾರಿಯಾ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಸಂಸ್ಥೆಯ ಪಯಣವು 1970ರಲ್ಲಿ ಒಂದು ಸಣ್ಣ ದಿನಸಿ ಮತ್ತು ಮಸಾಲೆ ವ್ಯಾಪಾರದಿಂದ ಆರಂಭವಾಯಿತು. ನಂತರ 1998ರಲ್ಲಿ
ಕ್ವಾಲಿಟಿ ಬ್ರ್ಯಾಂಡ್ ಆರಂಭವಾಗಿ ಉತ್ಪಾದನಾ ಕ್ಷೇತ್ರದಲ್ಲಿ ಸಂಸ್ಥೆಯ ಬೆಳವಣಿಗೆಯು ಹೊಸ ಅಧ್ಯಾಯ ಆರಂಭವಾಯಿತು. 1998ರಲ್ಲಿ ಮಸಾಲೆ ಉತ್ಪನ್ನಗಳಿಂದ ಆರಂಭವಾದ ಪಯಣ ನಂತರ ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಇನ್ಸ್ಟಂಟ್ ಮಿಕ್ಸಸ್, ಡೆಸರ್ಟ್ ಮಿಕ್ಸಸ್, ಹರ್ಬ್ಸ್ ಅಂಡ್ ಸೀಸನಿಂಗ್ ಸೇರಿದಂತೆ ಅನೇಕ ಆಹಾರ ವಿಭಾಗಗಳಿಗೆ ವಿಸ್ತರಿಸಿತು. ದೇಶೀಯ ಮಾರುಕಟ್ಟೆಗಳಲ್ಲಿ ವಿಶ್ವಾಸ ಗಳಿಸುತ್ತಾ ಇಂದು ಸಂಸ್ಥೆಯು 36ಕ್ಕೂ ಹೆಚ್ಚು ದೇಶಗಳಿಗೆ ತನ್ನ ಗುಣಮಟ್ಟದ ಉತ್ಪನ್ನಗಳನ್ನು ರಫ್ತು ಮಾಡುವ ಮಟ್ಟದಲ್ಲಿ ಬೆಳೆದಿದೆ. ಇಂದು ಸಂಸ್ಥೆಯು 75ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಹಾಗೂ ವಿವಿಧ ಪ್ಯಾಕ್ ಗಾತ್ರಗಳಲ್ಲಿ ಗ್ರಾಹಕರಿಗೆ ತಲುಪಿಸುತ್ತಿದೆ. ಗುಣಮಟ್ಟ, ಆಹಾರ ಸುರಕ್ಷತೆ, ನವೀನತೆ ಮತ್ತು ಗ್ರಾಹಕರ ವಿಶ್ವಾಸವನ್ನು ತನ್ನ ಪ್ರಮುಖ ಮೌಲ್ಯಗಳಾಗಿ ಹೊಂದಿರುವ ಸಂಸ್ಥೆಯಾಗಿ ಪಗಾರಿಯಾ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಳೆಯುತ್ತಿದೆ. ಆದರೆ ಸಂಸ್ಥೆಯ ನಿಜವಾದ ಯಶಸ್ಸು ಕೇವಲ ವ್ಯವಹಾರದಲ್ಲಿ ಮಾತ್ರವಲ್ಲ, ಆರ್ಥಿಕ ನೆರವು ಅಗತ್ಯವಿರುವ ಕುಟುಂಬಗಳ ಸಂತೋಷ ಮತ್ತು ಅಭಿವೃದ್ಧಿಯಲ್ಲಿಯೂ ಅಡಗಿದೆ. ಅದರ ಭಾಗವಾಗಿಯೇ ಇಂದು ನಾವು ಎಲ್ಲರೂ ಒಂದಾಗಿ ಸೇರಿರುವ ಕ್ವಾಲಿಟಿ ವಿದ್ಯಾದಾನ್ CSR ಯೋಜನೆ ರೂಪುಗೊಂಡಿದೆ. ಕಳೆದ ತಿಂಗಳಲ್ಲಿ CSR ಯೋಜನೆ ಅಡಿಯಲ್ಲಿ ನಮ್ಮ ತಾಲೂಕಿನ ಮುಡೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಶಾಲೆಗೆ ನಮ್ಮ ಸಂಸ್ಥೆಯಾದ ಪಗಾರಿಯಾ ಫುಡ್ ಪ್ರಾಡಕ್ಟ್ಸ್ ದತ್ತು ಪಡೆದಿದೆ. ಹಾಗೂ ಇನ್ನೂ 2 ಅದಲ್ಲದೆ ಇನ್ನೂ 2 ಅಥವಾ 3 ಶಾಲೆಗಳು ದತ್ತು ಪಡೆಯುವ ಯೋಜನೆಯಲ್ಲಿ ನಾವಿದ್ದೇವೆ. ಶಿಕ್ಷಣವು ಒಂದು ಮಗುವಿನ ಜೀವನವನ್ನು ಬದಲಾಯಿಸುವ ಶಕ್ತಿ. ಆ ಶಕ್ತಿ ಬೆಂಬಲ ನೀಡುವ ಒಂದು ಸಣ್ಣ ಪ್ರಯತ್ನವೇ ಇಂದಿನ ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಿ ನಮ್ಮನ್ನು ಕುರಿತು ಇದು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಮೊದಲಿಗೆ ಹಿಂದಿ ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಅದು ಮಾತು ಯಾರಿಗೂ ಬೇಕಾಗಿಲ್ಲ. ಇದು ವಿ ಅಂಡರ್ಸ್ಟ್ಯಾಂಡ್, ನಮ್ಗೆ ಗೊತ್ತಿದೆ ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅದಿದೆ ಅಂತ. कितना इम्पोर्टेंट है एजुकेशन और आपके बच्चों को ಎಸ್ಪೆಷಲಿ ಯು ಆರ್ ಆಲ್ ವರ್ಕಿಂಗ್ ಹಾರ್ಡ್. ನಮ್ಮ ಕಂಪನಿಯಲ್ಲಿ ತುಂಬಾ ಕೆಲಸ ಕಷ್ಟದಿಂದ ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ನಿಮ್ಮ ಕಷ್ಟದಿಂದ ನಿಮ್ಮ ಪರಿಶ್ರಮದಿಂದ ನೀವು ಒಂದು ಲೆವೆಲ್ ಬಂದಿದ್ದೀರಾ. ಬಟ್ ನಿಮ್ಮ ಮಕ್ಕಳು ನಮ್ಮ ಕಡೆಯಿಂದ ನೀವು ಇಷ್ಟೆಲ್ಲ ಕಷ್ಟ ಕಂಪನಿಗೋಸ್ಕರ ಮಾಡಿದ್ದೀರಾ. ಅದು ನಾವು ಆಸ್ ಎ ಕಂಪನಿ ಮ್ಯಾನೇಜ್ಮೆಂಟ್ ನಾವು ಅದರಲ್ಲಿ ಏನು ಒಂದು ಚಿಕ್ಕ ಭಾಗ ಮಾಡಬಹುದು. ಅದು ಒಂದು ನಮ್ಮ ಒಂದು ಕುರ್ತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಕೆಲವಾರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ 2-3 ಇಯರ್ಸ್ ಇಂದ ನಾವು ಇದನ್ನ ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನ ಇದು ನಮ್ಮ ಇಷ್ಟು ವರ್ಷ ನಮ್ಮ ಕಂಪನಿ ಎಂಪ್ಲಾಯೀಸ್ ಮಕ್ಕಳಿಗೋಸ್ಕರ ಮಾತ್ರ ಮಾಡ್ತಾ ಇದ್ವಿ. ನಾವು ಇವಾಗ ಇದನ್ನ ಅಕ್ಕಪಕ್ಕ ಸ್ಕೂಲ್ಗಳು, ಮುದ್ದೇನಹಳ್ಳಿ ಸ್ಕೂಲ್ ನಾವು ಮೊನ್ನೆ 3-4 ಸಲ ಅಲ್ಲಿ ಹೋದ್ವಿ. ಏನೇನು ಅವ್ರಿಗೆ ಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಆಲ್ರೆಡಿ ಕೆಲಸ ಶುರು ಮಾಡಿದ್ವಿ. ಅದು ಬಿಟ್ಟು ಮಿನಿಮಮ್ ಇನ್ನ 2 ಸ್ಕೂಲ್ ಮೇಲೆ ಈ ವರ್ಷ ನಾವು ಕೆಲಸ ಮಾಡ್ತೀವಿ. ಈ ಏರಿಯಾದೊಳಗೆ ಎಷ್ಟು ನಮ್ಮ ಕಡೆಯಿಂದ ಸಹಾಯ ಮಾಡಕ್ಕಾಗತ್ತೆ ನಮ್ಮ ಕಂಪನಿಯಿಂದ. ಯಾಕಂದ್ರೆ ಇದೇ ಮಣ್ಣಿಂದ ಇದೇ ಋಣ ನಮ್ಮ ಮೇಲೆ ಬಂದಿದೆ. ನಮ್ಮ ಕಂಪನಿ ಇವತ್ತು ಚೆನ್ನಾಗಿ ನಡೀತಾ ಇರೋದು ಒನ್ ಆಫ್ ಬಿಗ್ ಕಾರಣ ನೀವೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ. ನಮ್ಮ ಮ್ಯಾನೇಜರ್ ಮಾಡಿದ್ದಾರೆ, ಅವರು ಸ್ವಲ್ಪ ಒಳ್ಳೆ ಸಂಪಾದನೆ ಇದೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಬಟ್ ಪಾಪ ನಿಮ್ಮೆಲ್ಲರಿಗೂ ಅಷ್ಟು ಇದಿರಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಅದರಿಂದ ನಮ್ಗೆ ಎಷ್ಟು ನಮ್ಮ ಕಡೆಯಿಂದ ಆಗತ್ತೆ ನಾವು ಸಹಾಯ ಮಾಡ್ತಾ ಇದೀವಿ. ನಿಮಗೆ ಅಲ್ಲ, ಅಕ್ಕಪಕ್ಕ ಸ್ಕೂಲ್ಸು ಮುಂದೆ ಬರ್ತಾ ಇನ್ನ ಸ್ವಲ್ಪ ನಮ್ಮಿಂದ ಎಷ್ಟು ಆಗತ್ತೆ ಸಹಾಯ ಮಾಡ್ಬೇಕು ನಮ್ಮ ಉದ್ದೇಶ ಇಟ್ಕೊಂಡು ಇದು ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದರೊಳಗೆ ನಮ್ಮ ಸಹಯೋಗ ಮುರಳಿ ಸರ್ ಅವರ ಕಂಪನಿ ಒಂದು NGO ಇದೆ. ಯಾಕಂದ್ರೆ ನಮಗೆ ಅಷ್ಟು ನಾಲೆಜು ಇದಿರಲ್ಲ, ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೆಂಗೆ ಇದನ್ನ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅವ್ರ ಸಹಾಯ ಪ್ಲಸ್ ಗ್ರೇಟ್ ಎಫರ್ಟ್ ಬೈ ನಮ್ಮ ರಮೇಶ್ ಸರ್, SP ಪೂನನ್, ಸೋಮಶೇಖರ್ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಒಬ್ಬೊಬ್ರು ನಾನು ಹೆಸರು ಹೇಳಕ್ಕಾಗಲ್ಲ, ಎಲ್ಲರೂ ನಾವು ಕಷ್ಟಪಟ್ಟು ಒಂದು ಲೆವೆಲ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಉದ್ದೇಶ ಏನಂದ್ರೆ ದಯವಿಟ್ಟು ನಾವು ಏನ್ ನಿಮಗೆ ಒಂದು ಸಹಾಯ ಮಾಡ್ತಾ ಇದೀವಿ ಅದನ್ನ ಕರೆಕ್ಟ್ ಆಗಿ ತಗೊಂಡು ನಿಮ್ಮ ಮಕ್ಕಳನ್ನ ನಾಳೆ ಅವರೇ ನಮ್ಮ ದೇಶನ ನಡೆಸೋರು. ಇವರೇ ನಾಳೆ ನಡೆಸೋರಲ್ಲ, 10-20 ವರ್ಷ ಮೇಲೆ ಅವರು ದೊಡ್ಡವರು ಆಗ್ತಾರೆ. ಅವ್ರ ಎಜುಕೇಶನ್ ಅವರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಚೆನ್ನಾಗಿ ರೀತಿಯಿಂದ ಡೆವಲಪ್ ಆಗಲಿ. ಅದೇ ನಮ್ಮ ಒಂದು ಭಾವನೆ, ಅದೇ ನಮ್ಮ ಒಂದು ಆಸೆ. ಅದರಲ್ಲಿ ನಮ್ಮಿಂದ ಎಷ್ಟು ಸಹಾಯ ಆಗಲಿ ನಾವು ಇವತ್ತು ಅದನ್ನ ಮಾಡ್ತೀವಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಕುರಿತು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮ ಸಹಾಯ ಹೀಗೆ ಇದೆ ಅಂತೇಳಿ ಆಸಕ್ತಿದೆ. ಈಗ ಮುಂದೆ ನಮ್ಮ CFBT ಕಡೆಯಿಂದ ಸಂತೋಷ್ ಅವರಿಗೆ ಒಂದು 2 ಮಾತಾಡಲಿಕ್ಕೆ
ಸಂಸ್ಥೆಯು ಪಗಾರಿಯಾ ಫುಡ್ ಪ್ರಾಡಕ್ಟ್ ಲಿಮಿಟೆಡ್ ಸಂಸ್ಥೆಯ ಜೊತೆ ಸೇರಿಕೊಂಡು ಅವರ ಒಂದು ಮುಂದಿನ ಥಾಟ್ ಅಂದರೆ ಫಾರ್ವರ್ಡ್ ಥಿಂಕಿಂಗ್ ಒಂದು ಏನು ಥಾಟ್ ಪ್ರೋಸೆಸ್ ಇದೆ, ಅವರು ಒಂದು ವ್ಯಾವಹಾರಿಕ ಮಾರ್ಗದಲ್ಲೇ ಅಲ್ದಿರ ಶೈಕ್ಷಣಿಕವಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮೇ ಅಲ್ದಿರ ಸರ್ ಹೇಳ್ದಂಗೆ, ನರೇಶ್ ಸರ್ ಹೇಳ್ದಂಗೆ ಮೂಡನಹಳ್ಳಿ ಗ್ರಾಮ ಪಂಚಾಯತ್ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದುಕೊಂಡು ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ತುಂಬ ಮುಖ್ಯವಾಗಿರೋದೇನು ಕುಡಿಯೋ ನೀರು ಹಾಗೂ ಶೌಚಾಲಯ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿಂದ ವ್ಯವಸ್ಥೆಗಳು ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೆ ಒಂದು ಕಾಂಪೌಂಡ್ ವಾಲ್ ಇಲ್ಲ ಸ್ಕೂಲಲ್ಲಿ ಇವಾಗ ಸದ್ಯಕ್ಕೆ. ಸೊ ಕಾಂಪೌಂಡ್ ವಾಲ್ ಕಟ್ಟಿಸಿ ಈ ಥರ ಮಾಡಬೇಕು ಅಂತ ಒಂದೇ ಅಲ್ಲ, ಈಗಾಗಲೇ ಇಲ್ಲಿ ಸುತ್ತಮುತ್ತಲೇ ಇರೋ 15 ಗ್ರಾಮೀಣ ಸರ್ಕಾರಿ ಶಾಲೆಗಳದ್ದು ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅಸೆಸ್ಮೆಂಟ್ ಅಂತ ಆಲ್ರೆಡಿ ಸರ್ವೆ ಮಾಡಿಸಿದ್ದಾರೆ. ಒಂದಾದ್ಮೇಲೆ ಒಂದು ಇವಾಗ ಈ ವರ್ಷದಲ್ಲಿ ಮೂಡೇನಹಳ್ಳಿ ಸ್ಕೂಲ್ ಬಿಟ್ಟು ಇನ್ನೂ 2 ಸ್ಕೂಲ್ ತಗೋಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದಾರೆ. ಸೊ ನಾವು ಅವ್ರ ಜೊತೆ ಸಹಯೋಗದಲ್ಲಿ ಮಾಡಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತೇವೆ. ಅತ್ಯಂತ ಪ್ರಮುಖ ಘಟ್ಟವಾದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ವಿದ್ಯಾರ್ಥಿ ವೇತನವು ಕೇವಲ ಆರ್ಥಿಕ ನೆರವಲ್ಲ, ಇದು ಮಕ್ಕಳ ಕನಸುಗಳಿಗೆ ಬಲ, ಇದು ಪರಿಶ್ರಮಕ್ಕೆ ಗೌರವ, ಇದು ಭವಿಷ್ಯಕ್ಕೆ ಬೆಂಬಲ. ಇದೀಗ ವಿದ್ಯಾರ್ಥಿ ವೇತನ ವಿತರಣೆ ಆರಂಭಿಸಲು ನಮ್ಮ ಗಣ್ಯರಲ್ಲಿ ವಿನಂತಿಸುತ್ತೇವೆ. ಅಲ್ಲಿ ಹೋಗ್ತಾರೆ, ಇಲ್ಲಿ ಅಲ್ಲಿ ಹೋಗ್ತಾರೆ. ಆಮೇಲೆ ಮುಂದಿನವರು ಸುಜಾತ ಅವರು ಮುಂದೆ ಬರಬೇಕು. ಮುಂದಿನವರು ಪವಿತ್ರ ಕೆ, ನಂದಿನಿ ಆರ್, ಜಯಲಕ್ಷ್ಮಮ್ಮ, ಧನ್ಯವಾದಗಳು. ಸರ್ ಇನ್ನೊಂದು ನೆಕ್ಸ್ಟ್ ಕರೀರಿ, ಅವ್ರು ಬರೋದು ಬೇಗ ಬೇಗ ಕರೀತಾರೆ. ಮಾಡಿ ಅವರು ಶ್ಯಾಮ್ಲಿ ಸರೆ, ಶೋಭಾ ದೇವಿ, ಚೆನ್ನಯ್ಯ, ಗೌತಮ್ ಕುಮಾರ್, ಸಂತೋಷ್ ಹೇಮ್ರನ್, ಗೋವಿಂದ್, ಅಗ್ನೇಶ್ ಚೂಡು, ಮಹಾದೇವಮ್ಮ, HL, ಹಂಗೆ ಬನ್ನಿ. ಲೀಲಾ ಅವರು, ಮಹಾದೇವ್, ಉದಯ್ ಜಿ ಕಲ್ಮಣಿ, ಮೂರ್ತಿ ಜೆ,
ಭಟ್ಟಿ ಕನಕಪ್ರಸಾದ ರಾವ್, ಜಿ ಧ್ರುವಕುಮಾರ್, ಶಿವಲಾಲ್ ಕಿಸ್ಕು, तरली सेन मुड़ी, रत्नम्मा, ज्योति, अंटमनी टूडू, प्रदीप कुमार दास, अजित सोरेन, लक्ष्मी सोरेन, सुरेश एमसी, बाबू एस, राजू मर्डी, आरती टूडू, सुधा, किरण कुमार सीपी, ರೂಪಿಸುವ ಅತ್ಯಂತ ದೊಡ್ಡ ಶಕ್ತಿ. ಇಂದಿನ ಈ ಸಣ್ಣ ಸಹಾಯ ನಾಳೆಯ ದೊಡ್ಡ ಸಾಧನೆಗಳಿಗೆ ಅಡಿಪಾಯವಾಗಲಿದೆ ಎಂದು ಹಾರೈಸೋಣ. ಇಂದು ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿ ನಮ್ಮ ಆದರಣೀಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ನರೇಶ್ ಪಗರಿಯಾ ಅವರಿಗೆ, ಡೈರೆಕ್ಟರ್ ಶ್ರೀ ಧೀರಜ್ ಜೈನ್ ಅವರಿಗೆ, ಡೈರೆಕ್ಟರ್ ಶ್ರೀ ಸಚಿನ್ ಪಗರಿಯಾ ಅವರಿಗೆ, CFBT NGO ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮುರಳಿ ಅವರಿಗೂ ಹಾಗೂ ವ್ಯವಸ್ಥಾಪಕರಾದ ಶ್ರೀ ಸಂತೋಷ್ ಅವರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮ ಕೆಲಸಗಾರರು ಹಾಗೂ ಪೋಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮುಖ್ಯ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಸಾರುತ್ತದೆ. ಇಂದು ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಕನಸುಗಳು ನನಸಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಧನ್ಯವಾದಗಳು. ಊರ ಹೆಸರು ಕಳ್ಳಹಳ್ಳಿ. ಇಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ನಮಗೆ ಎಜುಕೇಷನ್ಗೋಸ್ಕರ ತುಂಬ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಎಲ್ಲರಿಗೂ ಅಷ್ಟೇ ತುಂಬ ಸಹಾಯ ಮಾಡ್ತಾರೆ. ತುಂಬ ಖುಷಿ ಆಯ್ತು ಸರ್. ಹೆಸರು ಪೂಜಾ ಅಂತ ಸರ್, ಕಳ್ಳಹಳ್ಳಿಯಿಂದ ಬರ್ತೀನಿ. ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಜುಕೇಷನ್ ನಮ್ಗೆ ಪೂರ್ತಿ ಸಹಾಯ ಮಾಡ್ತಾರೆ. ತುಂಬ ವರ್ಷದಿಂದ ನಮ್ಗೆ ಸಹಾಯ ಮಾಡ್ತಾಯಿದ್ದಾರೆ. ತುಂಬ ಖುಷಿ. ಕಂಪ್ನಿ ಹೆಸರು ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿರುವ ಸರ್ಗಳಿಗೆಲ್ಲರಿಗೂ ನಮಸ್ಕಾರಗಳು. ನಾವು ಇಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ನಾನು 5 ವರ್ಷದಿಂದನೂ
ಈ ಸ್ಕೂಲ್ ಫೀಸನ್ನು ತಗೊಳ್ಳುತ್ತಿದ್ದೇನೆ. ನನಗೆ ತುಂಬ ಅನುಕೂಲವಾಗುತ್ತಿದೆ. ನಾನು ತುಂಬ ಕಷ್ಟದಲ್ಲಿದ್ದೇನೆ, ಅದರಿಂದ ನನಗೆ ತುಂಬ ಅನುಕೂಲವಾಗಿದೆ. ನನಗೆ ತುಂಬ ಸಂತೋಷವಾಗುತ್ತದೆ. ನಮ್ಮ ಕಂಪನಿಯಲ್ಲಿ ಈ ಥರ ಕೊಡ್ತಾರೆ ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾರೆ. ನಮ್ಮ ಊರುಗಳಲ್ಲಿ ಹೆಮ್ಮೆ ಪಡ್ತಾರೆ. ಪರವಾಗಿಲ್ಲ, ನಿಮ್ಮ ಕಂಪನಿಯಲ್ಲಿ ಈ ಥರ ಕೊಡ್ತಾರಾ ಅಂತೇಳಿ ಖುಷಿ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ವೆರಿ ಗುಡ್ ವೆರಿ ನಾನು 5 ವರ್ಷದಿಂದ ನಾನು ಸ್ಕೂಲ್ ಬಿಟ್ಟು ತಗೋತಾ ಇದ್ದೀನಿ. ನನ್ನ ಮಗಳನ್ನ ಇವತ್ತು ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದೀನಿ. ಇಷ್ಟು ಯಾವ ಫ್ಯಾಕ್ಟ್ರಿಲಿ ಸಹಾಯ ಮಾಡಲ್ಲ, ಈ ಫ್ಯಾಕ್ಟ್ರಿ ನಮ್ಗೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಜುಕೇಷನ್ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮ ಕಂಪ್ನಿ ಒಳ್ಳೆಯ ತಂದಲ್ಲಿ ಬೆಳೀಲಿ ಅಂತ ಆಗಿಸ್ತೀವಿ ಸರ್. ಬಹಳ ಖುಷಿ ಆಗುತ್ತೆ. ದಯಾನಂದ ಸಾಗರ್ ಕಾಲೇಜಲ್ಲಿ बस हो गया, ये बात कर रहे हैं. We have to do.